ಎಲ್ಲರಿಗೂ ನಮಸ್ಕಾರ. ಈಗ ನಾನು ಡ್ರೈ ಫ್ರೂಟ್ಸ್ ಪ್ರೋಟೀನ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಆಕ್ರೋಟ್ 1 ಕಪ್, ಎಳ್ಳು 1 ಕಪ್, ಗಸಗಸೆ 1 ಕಪ್, ಗೋಡಂಬಿ 1 ಕಪ್, ವಾಟರ್ಮೆಲನ್ ಸೀಡ್ಸ್ 1 ಕಪ್, ಮಸ್ಮೆಲನ್ ಸೀಡ್ಸ್ 1 ಕಪ್, ಪಂಪ್ಕಿನ್ ಸೀಡ್ಸ್ 1 ಕಪ್, ಮಖಾನ 1 ಕಪ್, ಕಪ್ಪು ದ್ರಾಕ್ಷಿ 1 ಕಪ್, ಒಣ ದ್ರಾಕ್ಷಿ 1 ಕಪ್, ಒಣ ಖರ್ಜೂರ 1 ಕಪ್, ಫ್ಲ್ಯಾಕ್ಸ್ ಸೀಡ್ಸ್ 1 ಕಪ್, ಚಿಯಾ ಸೀಡ್ಸ್ 1 ಕಪ್, ಬಾದಾಮಿ 1 ಕಪ್, ಡೇಟ್ಸ್ 1 ಕಪ್, ಕೊಬ್ಬರಿ 1 ಕಪ್, ಬೆಲ್ಲ 1 ಕಪ್, ತುಪ್ಪ 1 ಕಪ್, ಅಂಜೂರ 1 ಕಪ್. ಈ ಎಲ್ಲ ಮಿಶ್ರಣವನ್ನು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಬೇಕು. ಒಂದೊಂದಾಗಿ ಎಲ್ಲನೂ ಹುರ್ಕೊಬೇಕು. ಹೆಚ್ಚಿರೋ ದ್ರಾಕ್ಷಿ, ಸಣ್ಣದಾಗಿ ಹೆಚ್ಚಿರೋ ಒಣ ಡೇಟ್ಸ್, ಒಣ ಖರ್ಜೂರ ಪೌಡರ್, ಎಳ್ಳು ಗಸಗಸೆ ಇದನ್ನು ಪೌಡರ್ ಮಾಡಿಲ್ಲ, ಫ್ಲ್ಯಾಕ್ಸ್ ಸೀಡ್ ಚಿಯಾ ಸೀಡ್ಸ್ ಪೌಡರ್, ಮಖಾನ ಪೌಡರ್, ಗೋಡಂಬಿ ಬಾದಾಮಿ ಸೀಡ್ಸ್ ಪೌಡರ್. ನೋಡಿ, ಇದು ಬೆಲ್ಲದ ಪಾಕ 1 ಕಪ್ ನೀರಿಗೆ ಸೇರಿಸಿ ಬೆಲ್ಲದ ಪಾಕ ಮಾಡಿರೋದು. ಹಾಗೆ ಇದಕ್ಕೆ 1 ಕಪ್ ತುಪ್ಪನ ಸೇರಿಸಿ ಚೆನ್ನಾಗಿ ಕುದಿಸಿ ಎಳೆ ಪಾಕ ಮಾಡೋದು. ತೆಳು ಎಳೆ ಪಾಕ ಬರೋ ತನಕ ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ, ಈ ಥರ ಕುದ್ದಿದ್ದಕ್ಕೆ ನಾವು ಮಾಡಿರೋದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಇದಕ್ಕೆ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಬೇಕು. ಹುರಿದಿದ ನಂತರ ಅದಕ್ಕಿನ್ನೂ ತುಪ್ಪ ಬೇಕಾಗಿದೆ ಅನಿಸಿದ್ರೆ ಈ ಥರ ತುಪ್ಪ ಸೇರಿಸ್ಕೊಬೋದು. ಹಿಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಇರುವಾಗಲೇ ಚೆನ್ನಾಗಿ ಬಿಸಿ ಮಾಡಬೇಕು. ಬಿಸಿ ಇರುವಾಗಲೇ ಹೀಗೆ ತಿರುಗಿಸಿ ಉಂಡೆ ಕಟ್ಕೊಬೇಕು. ನೋಡಿ, ಈ ಥರ ರೆಡಿಯಾಗಿದೆ. ನೋಡಿ, ಹೀಗೆ ಇದನ್ನು ಬಿಸಿ ಇರುವಾಗಲೇ ಉಂಡೆ ಕಟ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ ನೋಡಿ. ನೋಡಿ, ಇಷ್ಟು ಡ್ರೈ ಫ್ರೂಟ್ಸ್ನಲ್ಲಿ ರುಚಿಯಾದ ಇಷ್ಟು ಲಡ್ಡು ತಯಾರಾಗಿದೆ. ಪ್ರೋಟೀನ್ ಲಡ್ಡು ತಯಾರಾಗಿದೆ. ಇದನ್ನು ಚೆನ್ನಾಗಿ ಹುರಿದು ಮಾಡಿರೋದ್ರಿಂದ ತುಂಬ ದಿನಗಳವರೆಗೆ ನಾವು ಸ್ಟೋರ್ ಮಾಡಿಟ್ಕೊಬೋದು. ನೋಡಿ, ನೀವು ಹೀಗೆ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು. ನಮಸ್ಕಾರ.